ಹಾಯ್ ಎಲ್ಲರಿಗೆಲ್ಲ ನಮಸ್ಕಾರ. ಎಲ್ಲರೆಲ್ಲ ಹೆಂಗುಳ್ಳಿರಿ, ಆರಾಮುಳ್ಳಿರ? ನಾವಂತೂ ಸೂಪರ್ ಆಗಿ ಉಳ್ಳ. ನೀವೆಲ್ಲರೆಲ್ಲ ಆರಾಮುಳ್ಳಿರಿಂದ ನಾನ್ ನೆನ್ಸಂಡುಳ್ಳೆ. ಹಿಂದೆ ನನ್ನ ಅಮ್ಮನ ನೆನಪಾತ. ಅದಕ್ಕೋಸ್ಕರ ನಾನು ಅಮ್ಮನೊಂದು ಕವಿತೆ ಬರೆದೆ. ಅಮ್ಮನ ಕೆಲಸದೆಲ್ಲ ನೆನಪಾತು. ನಾವು ಸಣ್ಣ ಇರೋತಿಂದ ಹಿಡಿದು ದೊಡ್ಡ ಆಗಿ ಮಧ್ಯ ಆರ್ತಿ ಮುಟ್ಟಲ ನಮ್ಮಮ್ಮ ಕೆಲಸ ಮಾಡಿದ್ದರು. ಬೀಡಿ ಕಟ್ಟಂಡಿದ್ದರು. ಎಷ್ಟೋ ಜನ ಅಮ್ಮಂದಿರು ಬೀಡಿ ಕಟ್ಟಿದ ಜೀವನ ಮಾಡೋದೆಲ್ಲ ಉಂಟು. ಅದಕ್ಕೋಸ್ಕರ ನಾನು ಅಮ್ಮನೊಂದು ಸಣ್ಣ ಒಂದು ಕ್ರೆಡಿಟ್ ಕೊಟ್ಟೊಂಡುಳ್ಳೆ. ಅದು ಈ ಚೀಟಿಯೊಳಗೆ ಉಂಟು. ಎಲ್ಲ ಅಮ್ಮಂದಿರಿಗೆಲ್ಲ ನನ್ನ ಅಮ್ಮಗೆಲ್ಲ ಸೇರಿಸಿ ನಾನು ಈ ಒಂದು ಕವನ ಬರೆದ್ದೆ. ನನ್ನ ಮನಸ್ಸಿಗೆ ಬಂದಂತ ವರ್ಡ್ಸ್ ನಾನು ಇದೇಲಿ ಬರೆದ್ದೆ. ಇದರ ನೀವ್ ಹೆಂಗೆ ಉಂಟು ನೀವು ಕಮೆಂಟ್ ಮಾಡಿ ಹೇಳಪ್ಪು. ಆ ದೇವರಿಗೆಲ್ಲ ನನ್ನ ಅಮ್ಮಗೆಲ್ಲ ಕ್ರೆಡಿಟ್ ಕೊಟ್ಟೊಂಡುಳ್ಳೆ. ಸರಿ, ಓದುವನಾ? ಓಕೆ, ಬಾಯ್. ಅಮ್ಮ ನನ್ನಮ್ಮ ಇವಳು, ಅವಳ ಕಷ್ಟದ ಸಮಯದಲ್ಲಿ ಕೈ ಹಿಡಿದ ಕೆಲಸವಿದು. ಸುಖ ಬಂದರೂ ಮರೆಯಲಿಲ್ಲ ಆ ದೇವರು ಕೊಟ್ಟ ಕೆಲಸವನ್ನು. ಅಮ್ಮ ಅಂದ್ರೆ ಹೀಗೆ ಅಲ್ವಾ, ನಿಸ್ವಾರ್ಥ ಜಗತ್ತಿನ ಒಂದು ಅದ್ಭುತ ಶಕ್ತಿ. ಹೆಂಗೆಂತ ಯಾರ್ಯಾರು ಬೀಡಿ ಕಟ್ಟಿ ಜೀವನ ಮಾಡೋಂಡುಳ್ಳೋರ ಅವ್ರಿಗೆಲ್ಲ ನನ್ನದೊಂದು ಕ್ರೆಡಿಟ್. ಅಮ್ಮನರಿಂದ ಹೇಳ್ತಾರೆ ಹಿಂಗೆ ಅಲೆ ಪಾಪ ಅವ್ರು ಏಸು ಕಷ್ಟ ಬಂತಳ್ಳ ಮಕ್ಕಳು ಬೆಳೆಯೋಕು, ಮಕ್ಕಳು ಹುಷಾರಿರೋಕು, ಆರಾಮಾಗಿರೋಕು, ಸುಖ ಜೀವನ ನೋಡೋಕು ಒಂದು ಬಯಸುತ್ತಾರೆ. ಅಮ್ಮನರಿಗೆ ಯಾರೆಲ್ಲ ಹೋಲಿಸಕ್ಕಾತಲ್ಲ. ಅಪ್ಪನರ್ಲಗೆ ಇರ್ತಾರ, ಅಮ್ಮನರ್ಲಗೆ ಇರ್ತಾರ. ಸ್ಪೆಷಲ್ ಕ್ರೆಡಿಟ್ ಗೋಸ್ ಟು ಅಮ್ಮ. ಬೀದಿ ಕಟ್ಟಿ ಜೀವನ ಮಾಡಿ ನಮ್ಮ ಈ ದೊಡ್ಡ ಮಾಡಿ ಮಧ್ಯ ಮಾಡಿ ಏಸು ಭಂಗ ಬಂದಾರಲ್ಲ, ಅದಕ್ಕೋಸ್ಕರ ನಾ ಈ ಕ್ರೆಡಿಟ್ ಕೊಟ್ಟೊಂಡುಳ್ಳೆ. ಯಾರ್ಯಾರಿ ಲೈಕ್ ಆತ್ ಈ ಕವನ ಅವ್ರ ಕವಿತೆ ಎಂತರ ಹೇಳ್ತಾರ ಗೊತ್ತಿಲ್ಲ. ಆತಡ್ಲ ಯಾರ್ಯಾರಿ ಲೈಕ್ ಆತ್ ಕಮೆಂಟ್ ಮಾಡಿ ಹೇಳಿ. ಯಾರ್ಯಾರು ನನ್ನ ಲಾಗ್ ನೋಡಿ ಸಪೋರ್ಟ್ ಮಾಡಿಳ್ಳಿರಿ ಎಲ್ಲರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.